ನ್ಯೂಸ್ ಬಂದಾಗ ಇಲ್ಲಿಂದ ಒಂದಷ್ಟು ರೀತಿಯಲ್ಲಿ ಹೋಗೋ ಚಾನ್ಸ್ ಇರುತ್ತೆ. ನಾವು ಹ್ಯಾಪಿ ಯಾವಾಗ 100 ರೂಪೀಸ್ ಬೈ ಮಾಡಿ 1000 ರೂಪಾಯಿ ಹೋಗಿದೆ ಅಂದ್ರೆ ವೆರಿ ಹ್ಯಾಪಿ. ಅದು ಅಪೋಸಿಟ್ ಇರುತ್ತಲ್ವಾ. ಸರ್ಕ್ಯೂಟ್ ಲೆವೆಲ್ ಇಲ್ಲ ಅಂತಂದ್ರೆ 3800 300 ರೂಪೀಸ್ ಬರ್ಬೋದು ಇಮಿಡಿಯೇಟ್ ಆಗಿ, ಇಲ್ಲ 100 ರೂಪೀಸ್ ಬರ್ಬೋದು. ಒನ್ ನೋಸ್. ರಿಟೇಲರ್ ಇನ್ವೆಸ್ಟರ್ಸ್ ನಾವು ಏನ್ ಮಾರ್ಕೆಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ ನಮ್ಮಂತವ್ರಿಗೆ ಬೆನಿಫಿಟ್ ಆಗುತ್ತೆ ಹೊರತು ಸರ್ಕ್ಯೂಟ್ ಇದು ಹಾರ್ಮ್ ಆಗುತ್ತೆ. ಮ್ಯಾನಿಪ್ಯುಲೇಷನ್ ಕಂಟ್ರೋಲ್ ಮಾಡಬಹುದು, ಪ್ಯಾನಿಕ್ ಕಂಟ್ರೋಲ್ ಮಾಡಬಹುದು, ಸ್ಟೇಬಲ್ ಮೊಮೆಂಟಮ್ ಇರಬಹುದು, ವಾಲಟಿಲಿಟಿ ಕಂಟ್ರೋಲ್ ಮಾಡಬಹುದು. ವಾಲಟಿಲಿಟಿ ಕಡಿಮೆ ಇರಬೇಕು, ಲಾಂಗ್ ಟರ್ಮ್ ಗ್ರೋತ್ ಇರಬೇಕು. ನಮ್ಗೆ ಇಲ್ಲಿ ಒಂದೇ ದಿನ ನಾವೇನ್ ಶ್ರೀಮಂತ ಆಗ್ಬೇಕಲ್ಲ, ಒಂದೇ ದಿನ ಬೀದಿಗೆ ಬರ್ಬೇಕಂತ ನಾವು ಮಾರ್ಕೆಟ್ ಅಲ್ಲಿ ಸರ್ವೈವಲ್ ಆಗ್ಬೇಕು. ಈ ನ್ಯೂಸ್ ಮಾರ್ಕೆಟ್ ಅಲ್ಲಿ ಬರುತ್ತೆ, ಸ್ಟಾಕ್ ಲೋವರ್ ಸರ್ಕ್ಯೂಟ್ ಮತ್ತೆ ಲೋವರ್ ಸರ್ಕ್ಯೂಟ್ ಮತ್ತೆ ಲೋವರ್ ಸರ್ಕ್ಯೂಟ್. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟ್ರೇಡ್ ವಿತ್ ಸ್ಮಾರ್ಟ್ ಮನಿ ಯೂಟ್ಯೂಬ್ ಚಾನಲ್. ಇವತ್ತಿನ ಸೆಷನಲ್ಲಿ ನಾವು ಸರ್ಕ್ಯೂಟ್ಸ್ ಅಂದರೆ ಏನು, ಸರ್ಕ್ಯೂಟ್ನ ಬೇಸ್ ಇಟ್ಕೊಂಡು ಹೇಗೆ ನಾವು ಟ್ರೇಡಿಂಗ್ ಡಿಸಿಷನ್ ತಗೊಳ್ಳೋದು ಅಂತ ಹೇಳ್ಬಿಟ್ಟು ಡೀಟೇಲ್ಡಾಗಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ಸ್ಟಾಕ್ ಮಾರ್ಕೆಟಲ್ಲಿ ನೀವು ಅಬ್ಸರ್ವ್ ಮಾಡಿ ಯಾವುದಾದ್ರು ಒಂದು ಸ್ಟಾಕ್ ಅಥವಾ ಇಂಡೈಸಸ್, ಇದು ಸ್ಟಾಕ್ಗೂ ಅಪ್ಲೈ ಆಗುತ್ತೆ, ಇಂಡೈಸಸ್ಗೂ ಅಪ್ಲೈ ಆಗುತ್ತೆ, ಡೆರಿವೇಟಿವ್ ಇನ್ಸ್ಟ್ರೂಮೆಂಟ್ಗೂ ಅಪ್ಲೈ ಆಗುತ್ತೆ. ಯಾವುದಾದ್ರು ಒಂದು ಸ್ಟಾಕ್ ಅಗ್ರೆಸಿವ್ ಆಗಿ ಒಂದು ಫಾಲ್ ಅಥವಾ ಅಪ್ ಟ್ರೆಂಡ್ ಹೋದಾಗ ಬ್ರೇಕ್ಸ್ ಅಂತ ಕರಿತೀವಿ, ಸರ್ಕ್ಯೂಟ್ ಬ್ರೇಕ್ಸ್ ಅಂತ ಕರಿತೀವಿ. ಸೊ ಬಾಟಮ್ ಅಲ್ಲಿ ಏನು ಹೇಳ್ತಾರೆ, ಈ ಪ್ರೈಸ್ಗಿಂತ ನಾನು ಬಾಟಮ್ ಬಿಡಲ್ಲ ಅಂತ ಹೇಳ್ಬಿಟ್ಟು ಆ ಪ್ರೈಸ್ಗೆ ಸ್ಟಾಕ್ನ ಹಾಲ್ಟ್ ಮಾಡ್ತಾರೆ, ಹೋಲ್ಡ್ ಮಾಡ್ತಾರೆ ಆ ಸ್ಟಾಕ್ನ. ಅಲ್ಲಿಗೆ ಲೋಯೆಸ್ಟ್ ಸರ್ಕ್ಯೂಟ್ ಅಂತ ಕರಿತೀವಿ. ಅದೇ ರೀತಿ ಅಪ್ಪರ್ ಸರ್ಕ್ಯೂಟ್ ಅಂತ ಬಂದಾಗ ಯಾವ್ದಾದ್ರು ಒಂದು ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ರೀಚ್ ಆದಾಗ ಅಲ್ಲಿ ಏನು ಮಾಡ್ತಾರೆ, ಆ ಸರ್ಕ್ಯೂಟ್ ಬ್ರೇಕ್ಸ್ನ ಇಡ್ತಾರೆ, ಅಲ್ಲಿಂದ ಮಾರ್ಕೆಟ್ನ ಅಪ್ ಟ್ರೆಂಡ್ ಹೋಗೋಕ್ಕೆ ಬಿಡಲ್ಲ. ಸೊ ನಮಗೆ ಸರ್ಕ್ಯೂಟ್ಸ್ ಅಲ್ಲಿ ಎರಡು ತರ ಸರ್ಕ್ಯೂಟ್ ಇರುತ್ತೆ. ಒಂದು ಬಂದು ಅಪ್ಪರ್ ಸರ್ಕ್ಯೂಟ್ ಅಂತ ಕರಿತೀವಿ, ಎರಡನೇದು ಬಂದು ಲೋಯರ್ ಸರ್ಕ್ಯೂಟ್ ಅಂತ ಕರಿತೀವಿ. ಸೊ ಅಪ್ಪರ್ ಸರ್ಕ್ಯೂಟ್ ಲೋಯರ್ ಸರ್ಕ್ಯೂಟ್ಸ್ ನಿಮಗೆ ಮೂರು ಬ್ರೇಕ್ಸ್ ಅಲ್ಲಿ ಇಟ್ಟಿರ್ತಾರೆ. ಒಂದು ಬಂದು 5% ಸರ್ಕ್ಯೂಟ್ ಲೆವೆಲ್ಲು, ಎರಡನೇದು ಬಂದು 10% ಸರ್ಕ್ಯೂಟ್ ಲೆವೆಲ್ಲು, ಅಂಡ್ ಮೂರನೇದು ಬಂದು 20% ಸರ್ಕ್ಯೂಟ್ ಲೆವೆಲ್ಲು. ಸೊ 5% ಸರ್ಕ್ಯೂಟ್ ಲೆವೆಲ್ ಯಾವ ಸ್ಟಾಕ್ಗೆ ಇರುತ್ತೆ ಅಂತಂದ್ರೆ, ನಾವು ಮಾರ್ಕೆಟಲ್ಲಿ ನಾವು ನೋಡಿದಾಗ ನಮ್ಮ ಎಂಟೈರ್ ಸ್ಟಾಕ್ಸ್ ಏನು ನಾವು ನೋಡ್ತೀವಿ ಇದನ್ನ ಮೂರು ಕ್ಯಾಟಗರಿ ಡಿವೈಡ್ ಮಾಡ್ತೀವಿ. ಒಂದು ಲಾರ್ಜ್ ಕ್ಯಾಪ್ ಸ್ಟಾಕ್ಸು, ಲಾರ್ಜ್ ಕ್ಯಾಪ್ ಸ್ಟಾಕ್ಸು, ಮಿಡ್ ಕ್ಯಾಪು, ಸ್ಮಾಲ್ ಕ್ಯಾಪು. ಓಕೆನಾ. ಸೊ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಈ ಮೂರು ಕ್ಯಾಟಗರಿನ ಡಿವೈಡ್ ಮಾಡ್ತೀವಿ. ಇದರಲ್ಲಿ ನಿಮಗೆ ಕೆಲವು ಸ್ಟಾಕ್ಸ್ಗೆ 5% ಸರ್ಕ್ಯೂಟ್ ಇರುತ್ತೆ, ಕೆಲವು ಸ್ಟಾಕ್ಸ್ಗೆ ನಿಮಗೆ 10% ಇರುತ್ತೆ, ಕೆಲವು ಸ್ಟಾಕ್ಸ್ಗೆ 20% ಸರ್ಕ್ಯೂಟ್ ಲೆವೆಲ್ಸ್ ಇರುತ್ತೆ. ಈ 5% ಸ್ಟಾಕ್ ಸರ್ಕ್ಯೂಟ್ ಲೆವೆಲ್ಸ್ ಬಂದು ವಾಲಟಿಲಿಟಿ ಸ್ಟಾಕ್ಸ್ಗೆ, ಅಂದರೆ ಸ್ಟಾಕು ಸಡನ್ ಆಗಿ ಅಪ್ ಟ್ರೆಂಡ್ ಹೋಗೋದು 5-10% ಈ ಥರ ಹೈಲಿ ವಾಲಟೈಲ್ ಇರುತ್ತಲ್ವಾ, ಆ ಸ್ಟಾಕ್ ಏನು ಮಾಡ್ತಾರೆ, ನೀನು ತುಂಬ ವಾಲಟೈಲಿಟಿ ರಡಾರಲ್ಲಿ ಇದೆಯಾ, ಸೊ ನಿಮಗೆ ಸರ್ಕ್ಯೂಟ್ ಬ್ರೇಕ್ನ ಫಿಕ್ಸ್ ಮಾಡ್ತಾರೆ. ಪರ್ ಡೇ ನಿನ್ನ ಬಿಹೇವಿಯರು ಐದರ್ 5% ಅಪ್ ಹೋಗಬೇಕು, ಇಲ್ಲ 5% ಡೌನ್ ಹೋಗಬೇಕು. ಅದರ 5% ಸರ್ಕ್ಯೂಟಲ್ಲಿ ಹೈಲಿ ವಾಲಟೈಲ್ ಸ್ಟಾಕ್ನ ಇಟ್ಬಿಡ್ತಾರೆ, ಬಿಕಾಸ್ ರಿಟೇಲರ್ಗೆ ಲಾಸ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಮ್ಯಾನಿಪುಲೇಷನ್ ಕಡಿಮೆ ಮಾಡೋಕ್ಕೆ. ನೆಕ್ಸ್ಟ್ ಬಂದು 10% ಸರ್ಕ್ಯೂಟ್ಸ್ ಅಂದರೆ ಮೀಡಿಯಂ ವಾಲಟಿಲಿಟಿ, ಆ ಸ್ಟಾಕ್ಗೆ 10% ಸರ್ಕ್ಯೂಟ್ಸ್ ಇರುತ್ತೆ. ಆ್ಯಂಡ್ ನಾರ್ಮಲ್ ಟ್ರೇಡಿಂಗ್ ಸೆಷನ್ಸ್ ಅಂದರೆ ಜಾಸ್ತಿ ಹೈಲಿ ವಾಲಟೈಲ್ ಇರಲ್ಲ, ನಾರ್ಮಲ್ ವಾಲಟಿಲಿಟಿ ಇರುತ್ತೆ, ಆ ಸ್ಟಾಕ್ಗೆ 20% ಸರ್ಕ್ಯೂಟ್ ಲೆವೆಲ್ಸ್ನ ಇಟ್ಟಿರ್ತಾರೆ. ಫಸ್ಟ್ ಥಿಂಗು ಸರ್ಕ್ಯೂಟ್ಸ್ನ ಯಾಕೆ ಇಡಬೇಕು ಮಾರ್ಕೆಟಲ್ಲಿ? ಫಾರ್ ಎಕ್ಸಾಂಪಲ್ಲು ಇವತ್ತು 10 ರೂಪಾಯಿ ಸ್ಟಾಕ್ ಟ್ರೇಡ್ ಆಗ್ತಾಯಿದೆ ಅಂತ ತಿಳ್ಕೊಳ್ಳೋಣ. ಯಾವುದೋ ಒಂದು ಸ್ಟಾಕು 10 ರೂಪಾಯಿ ಒಂದು 100 ರೂಪಾಯಿ ಟ್ರೇಡ್ ಆಗ್ತಿದೆ ಅಂತ ತಿಳ್ಕೊಳ್ಳೋಣ. ಈ 100 ರೂಪಾಯಿ ಸ್ಟಾಕು ಸರ್ಕ್ಯೂಟ್ ಲೆವೆಲ್ ಇಲ್ಲ ಅಂತಂದರೆ ಅದು ಒಂದೇ ದಿನದಲ್ಲಿ 1000 ರೂಪಾಯಿ ಬೇಕಾದರೂ ಹೋಗ್ಬೋದು. ಓಕೆನಾ. 100 ರೂಪೀಸಿಂದ 1000 ರೂಪೀಸು ಅಂದರೆ 1000% ಅಪ್ರಿಸಿಯೇಷನು ಒನ್ ಡೇನಲ್ಲಿ ಬೇಕಾದರೆ ಆಗ್ಬೋದು. ಸೊ ಅದನ್ನ ಯಾರು ಅಂದರೆ ತಡೆಯೋಕ್ಕಾಗಲ್ಲ. ಸೊ ವಿತೌಟ್ ಸರ್ಕ್ಯೂಟ್ ಲೆವೆಲ್ ಇದ್ದಾಗ ಆ ಥರ ಹೋಗ್ಬೋದು. ಅದೇ ರೀತಿ 100 ರೂಪಾಯಿ 1 ರೂಪಾಯಿಗೂ ಬರ್ಬೋದು, 10 ರೂಪೀಸ್ಗೂ ಬರ್ಬೋದು. ಓಕೆನಾ. ಇನ್ನು ಸಿಂಗಲ್ ಡೇ 100 ರೂಪೀಸಿಂದ 10 ರೂಪೀಸ್ಗೂ ಬರ್ಬೋದು ಸರ್ಕ್ಯೂಟ್ ಲೆವೆಲ್ ಇಲ್ಲ ಅಂತಂದರೆ. ಈಗ ಆಸ್ ಅ ಇನ್ವೆಸ್ಟರ್ ಪಾಯಿಂಟ್ ಆಫ್ ವ್ಯೂ ನೀವು ಥಿಂಕ್ ಮಾಡಿ, ನೀವು 1 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ. ಓಕೆನಾ. ಏನೋ ಸಮ್ ನೆಗೆಟಿವ್ ನ್ಯೂಸ್ ಬಂತು, ಸಮ್ ಇಶ್ಯೂ ಆಯಿತು, ಸಡನ್ನಾಗಿ 100 ರೂಪಾಯಿಂದ 10 ರೂಪಾಯಿಗೆ ಬಂದರೆ 90% ಲಾಸು ಸಿಂಗಲ್ ಡೇನಲ್ಲಿ ಲಾಸಲ್ಲಿ ಕೂತ್ಕೊಂಡಿರ್ತೀರ ಮಾರ್ಕೆಟಲ್ಲಿ. ಇದು ರಿಸ್ಕಿನ ಅಥವಾ ನಾರ್ಮಲ್ಲ? ಹೈಲಿ ರಿಸ್ಕಿ ಅಲ್ವಾ, ವಾಲಟೈಲ್ ಸಿಚುವೇಶನ್ ಆಗುತ್ತೆ ಮಾರ್ಕೆಟಲ್ಲಿ. ಇದನ್ನೆಲ್ಲ ಅವಾಯ್ಡ್ ಮಾಡಿ ಮಾರ್ಕೆಟಲ್ಲಿ ಒಂದು ಸ್ಟೇಬಲ್ ಮೊಮೆಂಟಮ್ನ ಬಿಲ್ಡ್ ಮಾಡೋಕ್ಕೆ ಎಕ್ಸ್ಚೇಂಜಸ್ ಸರ್ಕ್ಯೂಟ್ ಲೆವೆಲ್ಸ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದು ಸಮ್ವೇರ್ ಆನ್ 2001 ಇಂಟ್ರೊಡ್ಯೂಸ್ ಮಾಡಿದ್ದು. ಮೆನಿ ಮೋಡಿಫಿಕೇಶನ್ಸ್ ಮಾಡಿದ್ರು ಬೇಸ್ಡ್ ಆನ್ ದ ಸ್ಟಾಕ್ಸು, ಬಿಹೇವಿಯರು, ಇಂಡೆಸಸ್ ಅಂತ ಹೇಳ್ಬಿಟ್ಟು ಸುಮಾರು ಮೋಡಿಫಿಕೇಶನ್ ಮಾಡಿದ್ರು. ಓವರ್ ಆಲ್ 3 ಸರ್ಕ್ಯೂಟ್ಸು 5, 10 ಮತ್ತು 20%. ಈಗ ಈ ಸರ್ಕ್ಯೂಟ್ ಲೆವೆಲ್ಸು ನಾವು ಮಾರ್ಕೆಟಲ್ಲಿ ನೀವು ಮಾರ್ಕೆಟಲ್ಲಿ ಅಪ್ಲೈ ಮಾಡಿದಾಗ ಏನಾಗುತ್ತೆ ಅಂದರೆ, ಯಾವುದಾದ್ರು ಒಂದು ಸ್ಟಾಕು ಲೆಟ್ಸ್ ರೀಸೆಂಟಾಗಿ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಮಾರ್ಕೆಟಲ್ಲಿ ನ್ಯೂಸ್ ಬರ್ತಿರುತ್ತೆ, ಕೆಲವು ಸಲ ನ್ಯೂಸ್ ತುಂಬ ಬ್ಯಾಡ್ ನ್ಯೂಸ್ ಇರುತ್ತೆ ರಿಲೇಟೆಡ್ ಟು ಸ್ಟಾಕ್, ಕಾರ್ಪೊರೇಟ್ ಫೈನಾನ್ಸ್ ಅಂದರೆ ಕಾರ್ಪೊರೇಟ್ ರಿಸಲ್ಟ್ಸ್ ಆಗಿರ್ಬೋದು, ಅಥವಾ ಆ ಸ್ಟಾಕಲ್ಲಿ ಬೇರೆ ಇನ್ಯಾರೋ ರಿಸಲ್ಟ್ಸ್ ಆ ಕಂಪ್ನಿ ಬಗ್ಗೆ ಬ್ಯಾಡ್ ನ್ಯೂಸ್ ಇಂಟ್ರೊಡ್ಯೂಸ್ ಮಾಡೋದಾಗಿರ್ಬೋದು. ಈ ಥರ ಸಿಚುವೇಷನಲ್ಲಿ ಕಂಪ್ನಿಗೆ
ಗುಡ್ ನ್ಯೂಸ್ ಇರುತ್ತೆ, ಬ್ಯಾಡ್ ನ್ಯೂಸ್ ಇರುತ್ತೆ. ಗುಡ್ ನ್ಯೂಸ್ ಬಂದಾಗ ಪ್ರೈಸ್ ಅಪ್ರಿಸಿಯೇಟ್ ಆದಾಗ ಎವ್ರಿವನ್ ಇಸ್ ಹ್ಯಾಪಿ, ದುಡ್ಡನ್ನ ಮಾಡ್ತಾರೆ. ಅದೇ ರೀತಿ ಡೌನ್ ಹೋದಾಗ, ಸ್ಟಾಕ್ ಬಿದ್ದೋದಾಗ ನೋ ಒನ್ ಇಸ್ ಹ್ಯಾಪಿ, ಬಿಕಾಸ್ ಅವ್ರ ಬ್ಲಡ್ ಬಾತ್ ಆಗ್ತಿರುತ್ತೆ ಅವ್ರ ಪೋರ್ಟ್ಫೋಲಿಯೋನಲ್ಲಿ. ಸೊ ಈ ಸಿಚುವೇಶನ್ನ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಫಸ್ಟ್ ಥಿಂಗ್ ಏನಂದರೆ ಸರ್ಕ್ಯೂಟ್ ಲೆವೆಲ್ಸ್ ಇದೆ, ಫಸ್ಟ್ ಅದೊಂದು ಬೆಸ್ಟ್ ಪಾಯಿಂಟ್ ನಮಗೆ. ಆ್ಯಂಡ್ ಎರಡನೇದು ಬಂದು ಲೆಟ್ಸ್ ಎ ರೀಸೆಂಟ್ ಎಕ್ಸಾಂಪಲ್, ಲಾಸ್ಟ್ ಇಯರ್ ಎಕ್ಸಾಂಪಲ್ ನೋಡಿದಾಗ ಹಿಂಡೆನ್ಬರ್ಗ್ ಅಂತ US ಶಾರ್ಟ್ ಸೆಲ್ಲಿಂಗ್ ಫರ್ಮ್ ಒಂದು ಫರ್ಮ್ ಏನು ಮಾಡ್ತು, ಅದಾನಿ ಗ್ರೂಪ್ ಬಗ್ಗೆ ಒಂದು 208 ಪಾಯಿಂಟ್ಸ್ ಒಂದು ರಿಸರ್ಚ್ ರಿಪೋರ್ಟ್ನ ಪ್ರಿಪೇರ್ ಮಾಡಿ ಅವರು ವೆಬ್ಸೈಟಲ್ಲಿ ಪಬ್ಲಿಷ್ ಮಾಡ್ತಾರೆ. ಆ್ಯಂಡ್ ಅದಾನಿಗೆ ಹೇಳ್ತಾರೆ ರಿಪ್ಲೈ ಈ 208 ಪಾಯಿಂಟ್ಗೆ ರಿಪ್ಲೈ ಮಾಡಿ ಅಂತ ಹೇಳ್ಬಿಟ್ಟು. ಅದಾನಿ ಗ್ರೂಪ್ ಆಫ್ ಗೌತಮ್ ಅದಾನಿ ಓನರ್ ಆಫ್ ದ ಅದಾನಿ ಗ್ರೂಪ್ಸ್ ಏನಿದ್ದಾರೆ, ಸೊ ಅವರು ವರ್ಲ್ಡ್ನ 5th ರಿಚೆಸ್ಟ್ ಪರ್ಸನ್ ಆಗಿರ್ತಾರೆ ಅಲ್ವಾ. ಅದಾನಿ ಗ್ರೂಪ್ ಅನ್ನೋದು ಎಷ್ಟು ದೊಡ್ಡ ಕಂಪನಿ ಆಗಿದ್ರೆ ಪ್ರಪಂಚದ 5ನೇ ಶ್ರೀಮಂತರ ಸ್ಥಾನದಲ್ಲಿ ಆ ವ್ಯಕ್ತಿ ಇರ್ತಾನೆ, ಥಿಂಕ್ ಮಾಡಿ. ಸೊ ಅಷ್ಟು ದೊಡ್ಡ ಕಂಪ್ನಿ ಬಗ್ಗೆ ಇವರು ರಿಸರ್ಚ್ ರಿಪೋರ್ಟ್ನ ಸೆಂಡ್ ಮಾಡ್ತಾರೆ. ಮೇ ಬಿ ಟ್ರೂ ಇರ್ಬೋದು, ಫೇಕ್ ಇರ್ಬೋದು, ಅದು ನಮ್ಗೆ ಗೊತ್ತಿಲ್ಲ. ನಮಗೇನಾಗಬೇಕು, ನಾನು ಲೆಟ್ಸ್ ಅದಾನಿ ENT ಸ್ಟಾಕಲ್ಲಿ ಅವಾಗ 3,800 ರೂಪೀಸ್ ಟ್ರೇಡ್ ಆಗ್ತಿತ್ತು, ಆಲ್ಮೋಸ್ಟ್ 3,800 ರೂಪೀಸಲ್ಲಿ ಟ್ರೇಡ್ ಆಗಿತ್ತು. ನಾನು 1 lakh ರೂಪೀಸ್ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. ನನಗೆ ಗೊತ್ತಿಲ್ಲ ಅದಾನಿ, ನಾನು ಈಗ 1 ವೀಕ್ ಬ್ಯಾಕ್ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. ಸಡನ್ನಾಗಿ ಈ ಥರ ನ್ಯೂಸ್ ಬಂದಿದೆ, ನನಗೆ ಹೆಂಗೆ ಗೊತ್ತಾಗುತ್ತೆ? ಇಫ್ ಇನ್ ಕೇಸ್ ನಾನು ಮಾರ್ಕೆಟಲ್ಲಿ ಅಪ್ಡೇಟ್ ನೋಡಿಲ್ಲ ಅಂದರೆ ನೆಕ್ಸ್ಟು ಸರ್ಕ್ಯೂಟ್ ಲೆವೆಲ್ ಇಲ್ಲ ಅಂತಂದರೆ 3,800 300 ರೂಪೀಸ್ಗೆ ಬರ್ಬೋದು ಇಮಿಡಿಯೇಟ್ ಆಗಿ, ಇಲ್ಲ 500 ರೂಪೀಸ್ಗೆ ಬರ್ಬೋದು, ಇಲ್ಲ 100 ರೂಪೀಸ್ಗೆ ಬರ್ಬೋದು. ನೋವನ್ನು ಸೆಕೆಂಡ್ ಸರ್ಕ್ಯೂಟ್ ಇಲ್ಲ, ಸೆಲ್ಲಿಂಗ್ ಪ್ರೆಷರ್ ಬರ್ತಾ ಆ ನ್ಯೂಸ್ ಹೆಂಗಿರುತ್ತೆ ಅಂದರೆ ನಾಳೆ ಕಂಪ್ನಿ ಶಟ್ ಡೌನ್ ಆಗುತ್ತೆ ಅನ್ನೋ ರೇಂಜಲ್ಲಿ ಇರುತ್ತೆ. ಅರ್ಥ ಆಗ್ತಿದೆ ನಿಮಗೆ? ಆವಾಗ ಸರ್ಕ್ಯೂಟ್ ಇಲ್ಲ ಅಂದರೆ ಅದು ಎಲ್ಲಿಗೆ ಬೇಕಾದ್ರೂ ಬಂದು ಇದ್ದೋಗ್ಬೋದು. ಸೊ ಈ ಥರ ಒಂದು ಸಿಚುವೇಶನ್ನ ಕಂಟ್ರೋಲ್ ಮಾಡೋಕ್ಕೆ ಏನು ಮಾಡ್ತಾರೆ, ಫಸ್ಟ್ ಟೈಮ್ ಕೊಡಬೇಕು, ನ್ಯೂಸ್ ಕರೆಕ್ಟ್ ಆದಂಥ ವೆರಿಫಿಕೇಶನ್ ಮಾಡಬೇಕು. ಆ ವೆರಿಫೈ ಮಾಡಬೇಕಂದ್ರೆ ಜನರಿಗೆ ಟೈಮ್ ಬೇಕು. ಪ್ಯಾನಿಕ್ನ ಕಂಟ್ರೋಲ್ ಮಾಡಬೇಕು ಫಸ್ಟು, ಆ ಸೆಲ್ಲಿಂಗ್ ಪ್ರೆಷರ್ನ ಕಂಟ್ರೋಲ್ ಮಾಡಬೇಕು ಫಸ್ಟು. ಅದಕ್ಕೆ ಏನು ಮಾಡ್ತಾರೆ, 3,800 ರೂಪೀಸಿಂದ 20% ಸರ್ಕ್ಯೂಟ್ ಕೊಡ್ತಾನೆ, ಮ್ಯಾಕ್ಸಿಮಮ್ ಅಲೋ ಮಾಡ್ತಾನೆ, ನೀನು ಇಲ್ಲಿಂದ 20% ಫಾಲ್ ಆಗು ಅಂತ ಹೇಳ್ತಾನೆ. ಸೊ 20%ಗಿಂತ ಕೆಳಗಡೆ ನಾನು ಬಿಡಲ್ಲ, ಎಕ್ಸ್ಚೇಂಜ್ ಅಲ್ಲಿಗೆ ಟ್ರೇಡ್ನ ಹಾಲ್ಟ್ ಮಾಡುತ್ತೆ. ಯಾರಾದರೂ ಸೆಲ್ ಮಾಡಬೇಕಂದ್ರೆ ಈ ಪ್ರೈಸ್ ತನಕನೇ ಸೆಲ್ ಮಾಡಬೇಕು, ಅದ್ರ ಕೆಳಗಡೆ ಸೆಲ್ ಮಾಡೋಂಗಿಲ್ಲ. ಬೈಯರು ಅಷ್ಟೇ ಆ ಪ್ರೈಸ್ ಮೇಲೇನೆ ಬೈ ಮಾಡಬೇಕು, ಅದಕ್ಕೆ ಕೆಳಗಡೆ ಬೈ ಮಾಡೋಂಗಿಲ್ಲ. ಅದು ಸರ್ಕ್ಯೂಟ್ ಲೆವೆಲ್ಲು. ಸೊ ಇವತ್ತಾಯ್ತು, ನೆಕ್ಸ್ಟ್ ಏನು ಮತ್ತೆ ಫಾಲ್ ಆಯಿತು, ನೆಕ್ಸ್ಟ್ 10% 15% ಕೊಡ್ತಾನೆ. ಅವಾಗೂ ಅದು ಹಿಟ್ಟಾಯಿತು. 3ನೇ ದಿನದಿಂದ 5% ಅಷ್ಟೇ ಸರ್ಕ್ಯೂಟ್ ಲೆವೆಲ್ಸ್ನ ಕೊಡ್ತಾನೆ. ಸೊ ಈ ಥರ ಒಂದು ನಿಧಾನಕ್ಕೆ ಫಾಲ್ ಆದಾಗ ಏನಾಗುತ್ತೆ, ಜನರಿಗೆ ಟೈಮ್ ಇರುತ್ತೆ. ಟೈಮ್ ಇದ್ದಾಗ ಏನಾಗುತ್ತೆ, ಜನರು ವೆರಿಫೈ ಮಾಡ್ತಾರೆ ನ್ಯೂಸ್ ರೈಟಾ ರಾಂಗಾ, ಫೇಕಾ ಅಥವಾ ಟ್ರೂನಾ ಅಂತ ಹೇಳ್ಬಿಟ್ಟು ಟೈಮ್ ವೆರಿಫಿಕೇಶನ್ ಮಾಡಿ. ಇನ್ ಕೇಸ್ ರೈಟ್ ನ್ಯೂಸ್ ಆಗಿದ್ರೆ ಮತ್ತೆ ಅದು ಬೌನ್ಸ್ ಬ್ಯಾಕ್ ಆಗುತ್ತೆ, ಫೇಕ್ ನ್ಯೂಸ್ ಆಗಿದ್ರೆ ಮತ್ತೆ ಅದು ಬೌನ್ಸ್ ಬ್ಯಾಕ್ ಆಗುತ್ತೆ. ಸೊ ಈ ಥರ ಸುಮಾರು ಬೆನಿಫಿಟ್ಸ್ ಇದೆ. ಸರ್ಕ್ಯೂಟ್ ಲೆವೆಲ್ಸು ಇರೋದು ಆಲ್ವೇಸ್ ಬೆನಿಫಿಟ್ ಟು ದ ರಿಟೇಲರ್. ಅಂದರೆ ಒಬ್ಬ ರಿಟೇಲರ್ ಇನ್ವೆಸ್ಟರ್ಸ್ ನಾವು ಏನು ಮಾರ್ಕೆಟಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ, ನಮ್ಮಂಥವ್ರಿಗೆ ಬೆನಿಫಿಟ್ ಆಗುತ್ತೆ ಹೊರತು ಸರ್ಕ್ಯೂಟು ಇದು ಹಾರ್ಮ್ ಆಗಲ್ಲ. ಸೊ ಈಗ ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ಯಾವುದೋ ಒಂದು, ಈಗ ನಿಫ್ಟಿ ನಾನು ತಗೊತೀನಿ ನೋಡಿ, ನಿಫ್ಟಿ ನೋಡಿದಾಗ ನಿಮಗೆ ಇದಕ್ಕೆ 10% ಸರ್ಕ್ಯೂಟ್ ಇರುತ್ತೆ. ಅದನ್ನು ನೀವು ಡೆರಿವೇಟಿವ್ ತೋರಿಸ್ಕೊಡ್ತೇನೆ ನಿಮಗೆ. ಅದಕ್ಕೆ ನೀವು ಯಾವುದೋ ಒಂದು ಸ್ಟಾಕ್ನ ನೋಡಿದಾಗ ನೀವು ಅಬ್ಸರ್ವ್ ಮಾಡಿ, ನಿಮಗೆ ಅಪ್ಪರ್ ಸರ್ಕ್ಯೂಟ್ ಮತ್ತು ಲೋವರ್ ಸರ್ಕ್ಯೂಟ್ ಅಂತ ಇರುತ್ತೆ. ಇಲ್ಲಿ ನೋಡಿ, ನಿಮ್ಗೆ ಕಾಣಿಸ್ತಿದಿಲ್ಲ, ಲೋವರ್ ಸರ್ಕ್ಯೂಟ್ ಇಲ್ಲಿ ತೋರಿಸ್ತೀನಿ ನೋಡಿ. ಲೆಟ್ಸ್ ಸೇ ಇದು ಸ್ಟಾಕ್ ಹೆಸರು ಬಂದು ವೋಲ್ಟಾ ಮ್ಯಾಪ್ ಅಂತ ಹೇಳ್ಬಿಟ್ಟು. ವೋಲ್ಟಾ ಮ್ಯಾಪ್ ಸ್ಟಾಕ್ ಬಂದು ಅಪ್ಪರ್ ಸರ್ಕ್ಯೂಟ್ ಆ್ಯಂಡ್ ಲೋವರ್ ಸರ್ಕ್ಯೂಟ್. ಇಲ್ಲಿ ನೋಡಿ, ಲೋವರ್ ಸರ್ಕ್ಯೂಟ್ ಆ್ಯಂಡ್ ಅಪ್ಪರ್ ಸರ್ಕ್ಯೂಟ್. ಸೊ 13,895 ಬಂದು ಅಪ್ಪರ್ ಸರ್ಕ್ಯೂಟ್ ಇದೆ, 9,263 ಬಂದು ಲೋವರ್ ಸರ್ಕ್ಯೂಟ್ ಇದೆ. ಸೊ ನಿಮಗೆ ಆಲ್ಮೋಸ್ಟ್ ಎಲ್ಲ ಸ್ಟಾಕ್ಸ್ ಆ್ಯಂಡ್ ಇಂಡಸ್ಟ್ರೀಸ್ಗೆ ನಿಮಗೆ ಸರ್ಕ್ಯೂಟ್ ಲೆವೆಲ್ಸ್ ಅಂತ ಇರುತ್ತೆ. ಆ ಸರ್ಕ್ಯೂಟ್ ಪ್ರೈಸ್ಗೆ ಹೋದಾಗ ಅಲ್ಲಿಗೆ ಪ್ರೈಸ್ ಹಾಲ್ಟ್ ಆಗುತ್ತೆ. ಈಗ ನಿಮಗೆ ಈ ಸ್ಟಾಕ್ಸ್ನ ಬೆಸ್ಟ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳಿದ್ನಲ್ವಾ, ಅದಾನಿ ಕೇಸಸ್. ಅದಾನಿ ಗ್ರೀನ್ನ ಚೆಕ್ ಮಾಡಿ. ಅದಾನಿ ಗ್ರೀನು ನ್ಯೂಸ್ ಬಂದಾಗ 2023 ಜಾನ್ವರಿ ಆ್ಯಂಡ್ ಫೆಬ್ರವರಿ ರೇಂಜಲ್ಲಿ ಇಲ್ಲಿ ನೋಡಿ ಸ್ನೇಹಿತರೆ, ಇದು ಸರ್ಕ್ಯೂಟ್ ಲೆವೆಲ್ಸು. ಸೊ ನಿಮ್ಗೆ ಏನಾಗಿದೆ, ಈ ಸ್ಟಾಕು ಅದಾನಿ ಗ್ರೀನು ನೋಡಿ, ಇಲ್ಲಿ ನ್ಯೂಸ್ ಬರುತ್ತೆ ಈ ರೇಂಜಲ್ಲಿ, ಸಡನ್ನಾಗಿ ಬೀಳುತ್ತೆ ಲೋವರ್ ಸರ್ಕ್ಯೂಟು, ನೆಕ್ಸ್ಟ್ ಅಗೇನ್ ಲೋವರ್ ಸರ್ಕ್ಯೂಟು, ಡೇ 2 ಲೋವರ್ ಸರ್ಕ್ಯೂಟು, ಡೇ 3 ರಿಕವರಿ, ಡೇ 4 ನಾರ್ಮಲ್ ಕ್ಯಾಂಡಲು, ಡೇ 5 ಲೋವರ್ ಸರ್ಕ್ಯೂಟ್ 5% ನಿಮ್ಮನ್ನು ಬಿಡೋದು, ಓಕೆನಾ. ಓನ್ಲಿ 5% ಬಿಡ್ತಾನೆ ಅಷ್ಟೇ, ಮತ್ತೆ 5%, ಮತ್ತೆ 5% ಅಷ್ಟೇ ಹಾಲ್ಟ್ ಮಾಡ್ತಾ ಹೋಗ್ತಾನೆ. ಆ ನ್ಯೂಸ್ ಬಂದಿರೋದು ಈ ಕಂಪ್ಲೀಟ್ ಡ್ಯೂರೇಷನಲ್ಲಿ ಟ್ರೂನಾ ಅಥವಾ ಫೇಕ್ ಅಂತ ನಮಗೆ ಟೈಮ್ ಇರುತ್ತೆ ವೆರಿಫೈ ಮಾಡೋಕ್ಕೆ, ಓಕೆನಾ. ಸೊ ಅಲ್ಲಿಂದ ಏನಾಗುತ್ತೆ, ಮತ್ತೆ ಇನ್ ಕೇಸ್ ಫೇಕ್ ನ್ಯೂಸು ಇಲ್ಲ ಅಷ್ಟು ಅಕ್ಯುರೇಟ್ ಇಲ್ಲ ನ್ಯೂಸಲ್ಲಿ, ಇಲ್ಲ ಆರೆಂಜ್ ಅಷ್ಟು ಇಂಪ್ಯಾಕ್ಟ್ ಇಲ್ಲ ನ್ಯೂಸಲ್ಲಿ ಅಂದಾಗ
ಮತ್ತೆ ಆ ಸ್ಟಾಕು ಬೌನ್ಸ್ ಬ್ಯಾಕ್ ಆಗೋಕ್ಕೆ ಶುರುವಾಗೋ ಚಾನ್ಸಸ್ ಇರುತ್ತೆ. ರೀಸೆಂಟಾಗಿ ಇನ್ನು ನೋಡೋದಾದರೆ Paytm ಸ್ಟಾಕ್, ವೆರಿ ರೀಸೆಂಟ್ ಸ್ಟಾಕ್ ಇದು. ಸೊ Paytm ಏನಾಗಿತ್ತು, ವೆರಿ ರೀಸೆಂಟ್ಲಿ RBI ಇವ್ರದ್ದು ಬ್ಯಾಂಕಿಂಗ್ ಲೈಸೆನ್ಸ್ನ ಕ್ಯಾನ್ಸಲ್ ಮಾಡ್ತಾರೆ. ಯಾಕೆ ಅಂತಂದರೆ ಒಂದೇ ಏನು ಹೇಳ್ತಾರೆ ಪ್ರೂಫ್ನ ಇಟ್ಕೊಂಡು ಮಲ್ಟಿಪಲ್ ಬ್ಯಾಂಕ್ ಅಕೌಂಟ್ಸ್ ಏನೋ ಓಪನ್ ಆಗಿದ್ದಾರೆ ಆ್ಯಂಡ್ ಮನಿ ಲಾಂಡ್ರಿಂಗ್ ಆಗಿದೆ ಅಂತ ಏನೋ ಇಶ್ಯೂಸ್ ಇದ್ದು ಅವರು ಮಲ್ಟಿಪಲ್ ವಾರ್ನಿಂಗ್ಸ್ RBI ಕೊಟ್ಟಿದೆ. ಸ್ಟಿಲ್ ಕಂಪನಿ ತಲೆಗೆ ಹಾಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಫೈನಲ್ ಆಗಿ RBI ಡಿಸೈಡ್ ಆಗುತ್ತೆ Paytmಗೆ ಬ್ಯಾಂಕಿಂಗ್ ಸರ್ವಿಸಸ್ ಬೇಡ ಅಂತ ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡ್ತಾರೆ. ಸೊ ಯಾವಾಗ ಬ್ಯಾಂಕಿಂಗ್ ಸರ್ವಿಸಸ್ ಕ್ಯಾನ್ಸಲ್ ಆಗುತ್ತೋ ಇಮಿಡಿಯೇಟ್ ಆಗಿ ಈ ನ್ಯೂಸ್ ಮಾರ್ಕೆಟಲ್ಲಿ ಬರುತ್ತೆ, ಸ್ಟಾಕ್ ಹಿಡಿದ ಲೋಯರ್ ಸರ್ಕ್ಯೂಟ್, ಮತ್ತೆ ಲೋಯರ್ ಸರ್ಕ್ಯೂಟ್, ಮತ್ತೆ ಲೋಯರ್ ಸರ್ಕ್ಯೂಟ್. ಸೊ ಬ್ಯಾಂಕಿಂಗ್ ಸರ್ವಿಸಸ್ ಅನ್ನೋದು ಒಂದು ಪಾರ್ಟ್ ಆಫ್ ದ Paytm ಬಿಸ್ನೆಸ್. Paytm ಬಿಸ್ನೆಸ್ ಅಲ್ಲಿ ವ್ಯಾಲೆಟ್ ಅಂತ ಒಂದು ಬಿಸ್ನೆಸ್ ಇದೆ ಆ್ಯಂಡ್ ಅವ್ರದ್ದು SOPs ಅಂತ ಏನು ಅವ್ರದ್ದು POS, ನಾಟ್ SOP. ಸೊ ಅದು POS ಅಂತ ಇದೆ, ಪಾಯಿಂಟ್ ಆಫ್ ಸೇಲ್. ನೀವು ಪೆಟ್ರೋಲ್ ಬಂಕ್ಸಲ್ಲಿ ಮತ್ತು ಕೆಲವು ವೆಂಡರ್ ಶಾಪ್ಸಲ್ಲಿ ಹೋದಾಗ, ಅಂದರೆ ಕೆಲವು ಸೂಪರ್ ಮಾರ್ಕೆಟ್ಸಲ್ಲಿ ಎಲ್ಲಿ ಹೋದಾಗ ನಿಮಗೆ Paytmದು ಮಿಷನ್ ಇರುತ್ತೆ ನೋಡಿ, UPI ಸ್ಕ್ಯಾನಿಂಗ್ ಎಲ್ಲ. ಸೊ ಅದು POS ಮಿಷನ್ ಅಂತ ಕರಿತೀವಿ. ಆ್ಯಂಡ್ ಬ್ಯಾಂಕಿಂಗ್ ಸರ್ವಿಸ್, ಈ ಥರ ಮಲ್ಟಿಪಲ್ ಬಿಸ್ನೆಸಸ್ ಇದೆ ಅವ್ರದ್ದು. ಆ್ಯಂಡ್ ಅವ್ರು ಇನ್ನೂ ಕೆಲವು ಥರ್ಡ್ ಪಾರ್ಟಿ ಸರ್ವಿಸಸ್ ಎಲ್ಲ ಸೆಲ್ ಮಾಡ್ತಾರೆ. ಡಿಮ್ಯಾಟ್ ಅಕೌಂಟು ಇದೆ ಅವ್ರದ್ದು, ಬ್ರೋಕಿಂಗ್ ಸರ್ವಿಸು ಇದೆ ಅವ್ರದ್ದು. ಸೊ ವೇರಿಯಸ್ ಆಫ್ ಬಿಸ್ನೆಸಸ್ ಇದೆ, ಟ್ರೇಡರ್ಸ್ ಲೈನ್ ಆಫ್ ಬಿಸ್ನೆಸಸ್ ಇದೆ. ಸೊ ಅದರಲ್ಲಿ ಬ್ಯಾಂಕಿಂಗ್ ಸರ್ವಿಸ್ ಅನ್ನೋದು ಒಂದು ಬಿಸ್ನೆಸ್ ಅವ್ರದ್ದು, ಓಕೆನಾ. ಸೊ ಅದು ಬಂದು ಲೈಸೆನ್ಸ್ನ ಕ್ಯಾನ್ಸಲ್ ಮಾಡಿದಾಗ ಬ್ಯಾಂಕಿಂಗ್ ಸರ್ವಿಸ್ನ ಸ್ಟಾಪ್ ಮಾಡಲೇಬೇಕು ಟೆನಿಕಷ್ಟು. ಸೊ ಅವರು ಸ್ಟಾಪ್ ಮಾಡ್ತಾರೆ. ಆ ನ್ಯೂಸ್ ನೆಗೆಟಿವ್ ನ್ಯೂಸ್ ಆಗುತ್ತೆ. ಬಟ್ ಆ ನೆಗೆಟಿವ್ ನ್ಯೂಸ್ ಬಂದಾಗ ಇಫ್ ಇನ್ ಕೇಸ್ ಮಾರ್ಕೆಟಲ್ಲಿ ಸರ್ಕ್ಯೂಟ್ ಇಲ್ಲ ಅಂತಂದರೆ ಎಷ್ಟು ರೂಪಾಯಿ ಟ್ರೇಡ್ ಆಗ್ತಿರೋದು? 650 ರೂಪಾಯಿ ಟ್ರೇಡ್ ಆಗ್ತಿದೆ. ಇಫ್ ಇನ್ ಕೇಸ್ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ, ಲೆಟ್ಸ್ ಇಲ್ಲೆಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ, ನನಗೆ ಗೊತ್ತಿಲ್ಲ ಈ ಥರ ಕ್ಯಾನ್ಸಲ್ ಆಗುತ್ತೆ ಅಂತ, ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಮಾರ್ಕೆಟಲ್ಲಿ? ಅವಾಗ ಇಲ್ಲಿ ಇಷ್ಟು ಜನ, ನೀವು ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ಮರ್ತೋಗ್ಬಿಡಿ. ಯಾಕಂತಂದರೆ ಇನ್ಸ್ಟಿಟ್ಯೂಷನ್ಸ್ಗೆ ಏನೂ ಲಾಸ್ ಆಗಲ್ಲ. ಯಾಕಂದರೆ ಅವರು 90% ಆಫ್ ದ ಮನಿ ಪ್ರಾಫಿಟ್ಟು ಎಲ್ಲ ರಿಟೇಲರ್ಸ್ ಅಕೌಂಟಿಂದ, ಲಾಸ್ ಮೇಕರ್ಸ್ ಅಕೌಂಟಿಂದ ಟ್ರಾನ್ಸ್ಫರ್ ಆಗ್ತಾ ಇರೋದು ಇನ್ಸ್ಟಿಟ್ಯೂಷನ್ ಅಕೌಂಟ್ಸ್ಗೆ. ಸೊ ನೀವು ಅದ್ರ ಬಗ್ಗೆ ವರಿ ಆಗೋ ಅವಶ್ಯಕತೆ ಇಲ್ಲ. ಇದಕ್ಕೆ ಸರ್ಕ್ಯೂಟ್ ಇಲ್ಲ ಅಂತಂದರೆ ಇಲ್ಲಿ ಮೇಜರ್ ಫಾಲ್ ಆಗಿ 650 ರೂಪಾಯಿ ಸ್ಟಾಕು 60 ರೂಪಾಯಿಗೆ ಬೀಳೋ ಚಾನ್ಸಸ್ ಇರುತ್ತೆ. ಆ ಥರ ಏನಾದರೂ ಬಿದ್ದರೆ ಸರ್ಕ್ಯೂಟ್ ಇಲ್ಲದೆ ಇರೋವಾಗ ಲಾಸ್ ಆಗೋದು ಯಾವುದೇ ಥರದ ಇನ್ಸ್ಟಿಟ್ಯೂಷನ್ ಅಲ್ಲ, ನಮ್ಮಂಥ ಸುಮಾರು ರಿಟೇಲರ್ಸ್, ಓಕೆನಾ. ಸೊ ಇವ್ರನ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಇಟ್ಟಿರೋದೇ ಸರ್ಕ್ಯೂಟ್ ಲೆವೆಲ್ಸ್, ಓಕೆನಾ. ಆ್ಯಂಡ್ ವೊಲಟಿಲಿಟಿನ ಕಂಟ್ರೋಲ್ ಮಾಡ್ಬೋದು ಅದರಿಂದ. ಸೊ ಅಲ್ಲಿಂದ ನಮಗೆ ನ್ಯೂಸ್ ಬಂತು, ಸ್ಟಾಕ್ ಬಿತ್ತು, ಮತ್ತು ಪೀಪಲ್ ರಿಯಲೈಸ್ ಆದರು, ಇಲ್ಲ ಇದಕ್ಕಿನ್ನೂ ಪೊಟೆನ್ಷಿಯಾಲಿಟಿ ಇದೆ, ಬೇರೆ ಬಿಸ್ನೆಸ್ಸಲ್ಲಿ ಇನ್ನೂ ಅವ್ರದ್ದು ಬಿಸ್ನೆಸ್ ರನ್ ಆಗ್ತಾ ಇದೆ, ಕಂಪ್ನಿ ಏನು ಶಟ್ ಡೌನ್ ಆಗಿಲ್ಲ, ಸುಮಾರು ಕಡೆ ಇನ್ನೂ ಬಿಸ್ನೆಸಸ್ ಎಲ್ಲ ಬೇರೆ LOBನಲ್ಲೆಲ್ಲ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ, ಏನೋ ಚೆನ್ನಾಗಿಲ್ಲ ಅಂದರೂ ಅಟ್ಲೀಸ್ಟ್ ಸರ್ವೈವ್ ಆದರೂ ಆಗ್ತಾ ಇದ್ದಾರೆ ಅನ್ನೋ ಇದರಲ್ಲಿ ಜನ ಮೇ ಬಿ ಇನ್ವೆಸ್ಟರ್ಸ್ ಕಾನ್ಫಿಡೆನ್ಸ್ ತೋರಿಸಿರ್ತಾರೆ. ಅಲ್ಲಿಂದ ಮತ್ತೆ ಪ್ರೈಸ್ ನೋಡಿ ಎಲ್ಲಿ ಫಾಲ್ ಆಯಿತು, ನೋಡಿ ಎಲ್ಲಿಗೆ ಫಾಲ್ ಆಯಿತು ಅದೇ ರೇಂಜ್ಗೆ ಬಂತು, ಮತ್ತೆ ಪ್ರೈಸು ಈಗ ಟ್ರೇಡ್ ಆಗ್ತಾ ಇದೆ. ಸೊ ಈ ಥರ ಸರ್ಕ್ಯೂಟ್ ಲೆವೆಲ್ಸ್ನ ನಾವೇನು ಮಾಡ್ಬೋದು, ಒಂದು ಫಾಲ್ನ ಅಥವಾ ಒಂದು ಬಿಗ್ ಅಪ್ನ ಪ್ರೊಟೆಕ್ಟ್ ಮಾಡ್ಬೋದು, ಅಂದರೆ ಕಂಟ್ರೋಲ್ ಮಾಡ್ಬೋದು ವೊಲಟಿಲಿಟಿನ. ಸೊ ಇದು ಬಂದು ಸರ್ಕ್ಯೂಟ್ ಲೆವೆಲ್ಸ್. ಇದನ್ನ ಲೋವರ್ ಸರ್ಕ್ಯೂಟ್ ಅಂತ ಕರಿತೀವಿ. ಕೆಳಗಡೆ ಬಂದರೆ ಅಂದರೆ ಅಪ್ಪರ್ ಸರ್ಕ್ಯೂಟ್ ಅಂತ ಕರಿತೀವಿ. ನಿಮ್ಗೆ ಅಪ್ಪರ್ ಸರ್ಕ್ಯೂಟ್ ಸ್ಟಾಕ್ಸ್ ಬೇಕಂದರೆ ಕೆಲವು ಸ್ಟಾಕ್ಸ್ ಸುಮಾರು ಸ್ಟಾಕ್ಸ್ ಅಪ್ಪರ್ ಸರ್ಕ್ಯೂಟಲ್ಲಿ ಟ್ರೇಡ್ ಆಗ್ತಿರುತ್ತೆ. ಲೆಟ್ಸ್ ಅಸ್ಯೂಮ್ ಫಾರ್ ಎಕ್ಸಾಂಪಲ್ಲು ಕುಪಿಡ್, ನಾನು ಒಂದು ಸರಿ ಎಂಟ್ರಿ ತೊಗೊಂಡಿದ್ದೆ, ಒಳ್ಳೆ ಟ್ರೇಡ್ ಕುಪಿಡ್ ಇದು. ನೋಡಿ ಸ್ನೇಹಿತರೆ, ಕುಪಿಡ್ ನಾನು ಎಕ್ಸಾಕ್ಟ್ಲಿ ಏನು ಮಾಡಿದೆ, ಈ ಲೊಕೇಶನ್ ಎಂಟ್ರಿ ಆದೆ. ಲೊಕೇಶನ್ ತೋರಿಸ್ತೀನಿ ರೀ. ಲೊಕೇಶನ್ ಬಂದು ನೋಟ್ ದಿಸ್ ಇಲ್ಲಿ ನೋಡಿ, ಈ ಲೊಕೇಶನ್ ಕುಪಿಡ್ ಬಂತು, ನಮ್ಗೆ ಎಂಟ್ರಿ ಇತ್ತು. ಅದಾದಮೇಲೆ ಏನಾಯಿತು, ಒಂದೇ ದಿನ 20% ಅಪ್ ಹೋಯಿತು. ಆಮೇಲೆ ಕಂಟಿನ್ಯೂಸ್ ಆಗಿ ಅಪ್ಪರ್ ಸರ್ಕ್ಯೂಟ್ಸು ನೋಡಿ, ಎವ್ರಿ ಡೇ ಅಪ್ಪರ್ ಸರ್ಕ್ಯೂಟು. ಸೊ ಈ ಥರ ನಿಮಗೆ ಸ್ಟಾಕ್ ಅನ್ನೋದು ನೋಡಿ, ಏನಾದರೂ ಒಂದು ಬಿಗ್ ಬೈಯಿಂಗ್ ನ್ಯೂಸ್ ಬಂದಾಗ ಇಲ್ಲಿಂದ ಒಂದೇ ಸರಿ ಇಲ್ಲಿಗೆ ಹೋಗೋ ಚಾನ್ಸ್ ಇರುತ್ತೆ. ಈಗ ನಾವು ಹ್ಯಾಪಿ ಯಾವಾಗ 100 ರೂಪೀಸ್ ಬೈ ಮಾಡಿ 1000 ರೂಪಾಯಿ ಹೋಗಿದೆ ಅಂದರೆ ವಿ ಆರ್ ವೆರಿ ಹ್ಯಾಪಿ. ಅದ್ರ ಆಪೋಸಿಟ್ ಇರತ್ತಲ್ವಾ, ನಮಗಿಲ್ಲಿ ಒಂದೇ ದಿನ ನಾವೇನು ಶ್ರೀಮಂತ ಆಗಬೇಕಲ್ಲ, ಒಂದೇ ದಿನ ಬೀದಿಗೆ ಬರಬೇಕಂತ ನಾವು ಮಾರ್ಕೆಟಲ್ಲಿ ಇಲ್ಲ. ನಾವು ಸರ್ವೈವಲ್ ಆಗಬೇಕು, ವೊಲಟಿಲಿಟಿ ಕಡಿಮೆ ಇರಬೇಕು, ಲಾಂಗ್ ಟರ್ಮ್ ಗ್ರೋತ್ ಇರಬೇಕು ನಮ್ಮ ಬಿಸ್ನೆಸ್, ನಾವು ಮಾಡುವಂಥ ಟ್ರೇಡ್ಸಲ್ಲಿ. ಆ್ಯಂಡ್ ಹೆಲ್ದಿ ಎನ್ವಿರಾನ್ಮೆಂಟ್ ಇರಬೇಕು. ಅಂದರೆ ನಾನು ಇನ್ವೆಸ್ಟ್ ಮಾಡ್ತೀನಿ ಅಂತಂದರೆ ಕಾನ್ಫಿಡೆನ್ಸ್ ಇರಬೇಕು, ಎಸ್ ಐ ಕ್ಯಾನ್ ಸರ್ವೈವ್ ಅಂತ ಹೇಳ್ಬಿಟ್ಟು. ಇನ್ವೆಸ್ಟ್ ಮಾಡೋದು ಏನಾಗುತ್ತೋ, ನಾಳೆ 90% ಬಿದ್ದೋಗುತ್ತೆ ಅಂತ ಬೈದಿಂದ ಮಾಡಬಾರ್ದು ಮಾರ್ಕೆಟಲ್ಲಿ. ಆ ಭಯನ ಕಡಿಮೆ ಮಾಡಿ ಇನ್ವೆಸ್ಟರ್ ಕಾನ್ಫಿಡೆನ್ಸ್ನ ಇನ್ಕ್ರೀಸ್ ಮಾಡೋಕ್ಕೆ ಇಟ್ಟಿರುವಂಥ ಲೆವೆಲ್ಸ್ ಇವೆಲ್ಲ ಸರ್ಕ್ಯೂಟ್ ಲೆವೆಲ್ಸು. ಸೊ ನೀಟಾಗಿ ಸರ್ಕ್ಯೂಟಲ್ಲಿ ಟ್ರೇಡ್ ಆಗ್ತಾ ಹೋಗ್ತೀವಿ. ನೋಡಿ ಅಗೇನ್ ಸರ್ಕ್ಯೂಟ್ಸ್, ನೋಡಿ ಅಗೇನ್ ಸರ್ಕ್ಯೂಟ್ ಲೆವೆಲ್ಸು. ಸೊ ಇದರ ಸರ್ಕ್ಯೂಟ್ಸಲ್ಲಿ ಮಾರ್ಕೆಟು ಸುಮಾರು ಸಲ ಈ ಸ್ಟಾಕ್ ಅನ್ನೋದು ಟ್ರೇಡ್ ಆಗ್ತಾ ಅಪ್ ಆ್ಯಂಡ್ ಹೋಗ್ತಾ ಇದೆ. ಸೊ ಇದಿಷ್ಟು ಕಂಪ್ಲೀಟ್ ಅಪ್ಪರ್ ಸರ್ಕ್ಯೂಟ್ ಮತ್ತು ಲೋವರ್ ಸರ್ಕ್ಯೂಟ್ಸು. ಮಾರ್ಕೆಟಲ್ಲಿ ನಮ್ಗೆ ಎರಡೇ ಸರ್ಕ್ಯೂಟ್ಸ್ ಇರೋದು, ಒಂದು ಅಪ್ಪರ್ ಸರ್ಕ್ಯೂಟ್ ಮತ್ತು ಲೋವರ್ ಸರ್ಕ್ಯೂಟು. ಆ ಲೆವೆಲ್ಸ್ ಹೋದಾಗ ನಾವು ಆ ಸ್ಟಾಕ್ ಅನ್ನೋದು ಸ್ಟಾಪ್ ಆಗುತ್ತೆ. ಇದೆಲ್ಲ ಸ್ಟಾಕ್ಗೆ, ಓಕೆನಾ.
ಇಂಡೆಸಸ್ ಹೇಗೆ ಅಂತ ಚೆಕ್ ಮಾಡೋಣ. ಇಂಡೆಸಸ್ ಅಂದರೆ ನಿಮ್ಗೆ ಗೊತ್ತಲ್ವ, ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಆ್ಯಂಡ್ ಫಿನ್ ನಿಫ್ಟಿ, ಮಿಡ್ ಕ್ಯಾಪು ಮತ್ತು ಸೆನ್ಸೆಕ್ಸ್, ಇವೇ ಅಲ್ವಾ ನಮಗೆ 5 ಇಂಡೆಸಸ್. ಫಿನ್ಸರ್ವು 5 ಇಂಡೆಸಸ್ ನಮಗೆ ಟ್ರೇಡ್ ಆಗ್ತಿರೋದು. ಸೊ ಈಗ ಇಲ್ಲಿ ಚೆಕ್ ನಿಫ್ಟಿ ಫ್ಯೂಚರ್ನ ಚೆಕ್ ಮಾಡೋಣ. ಚೆಕ್ ಸೊ ನಿಫ್ಟಿ ಫ್ಯೂಚರು, ನಿಫ್ಟಿ ಸ್ಪಾಟ್ಗೂ ಇರುತ್ತೆ ನಮಗೆ, ಓಕೆನಾ. ನಿಫ್ಟಿ ಫ್ಯೂಚರ್ ತೊಗೊತಾ ಇದ್ದೀನಿ. ಸೊ ನಿಫ್ಟಿ ಫ್ಯೂಚರ್ ತೊಗೊಂಡಾಗ ನೀವು ಅದ್ರದ್ದು ಡೆಪ್ತ್ ಕ್ಲಿಕ್ ಮಾಡಿ, ನಿಮ್ಗೆ ಇಲ್ಲಿ ಕೊಟ್ಟಿರ್ತೇನೆ ನೋಡಿ ಅಪ್ಪರ್ ಸರ್ಕ್ಯೂಟ್ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ, ಇಲ್ಲಿದೆ ನೋಡಿ ನಿಫ್ಟಿ ಫ್ಯೂಚರ್ ಅಪ್ಪರ್ ಸರ್ಕ್ಯೂಟ್. ಇಲ್ಲಿ ಚೆಕ್ ಮಾಡಿ, ಇಲ್ಲಿದೆ ನೋಡಿ. ಲೋವರ್ ಸರ್ಕ್ಯೂಟ್ 22,487, ಅಪ್ಪರ್ ಸರ್ಕ್ಯೂಟ್ 27,484. ಸೊ ಈ ಥರ ನಿಮಗೆ ಸರ್ಕ್ಯೂಟ್ ಲೆವೆಲ್ಸ್ ಇದೆ. ಆ್ಯಂಡ್ ನಿಫ್ಟಿದು ನಿಮಗೆ ನಿಫ್ಟಿ ಸಮ್ ಟೈಮ್ ಬೇಸ್ ಮೇಲೆ ಸ್ಪಾಟ್, ಸಮ್ ಟೈಮ್ ಬೇಸ್ ಮೇಲೆ ಸರ್ಕ್ಯೂಟ್ನ ಫಿಕ್ಸ್ ಮಾಡ್ತಾರೆ. ಅದು ಹೇಗೆ ಅಂತಂದರೆ, ಫಸ್ಟ್ ಮಾರ್ಕೆಟ್ ಓಪನ್ ಆಗುತ್ತಲ್ವ 9:15ಗೆ, 9:15ಇಂದ ಸಂವೇರ್ ನಿಮಗೆ 9:15ಇಂದ ಸಂವೇರ್ ಅರೌಂಡ್ 1:30 PM ತನಕ ನಿಮಗೆ ಟೈಮ್ ಇರುತ್ತೆ. ಇಲ್ಲಿ ತನಕ ಸರ್ಕ್ಯೂಟ್ ಬ್ರೇಕ್ ಬಂದು 10% ಇಟ್ಟಿರ್ತಾನೆ. ಅದಾದಮೇಲೆ 1:30ಇಂದ ಸಂವೇರ್ 2 o'clock ತನಕ ನಿಮಗೆ ಈ ಬ್ರೇಕ್ನ 15% ಇನ್ಕ್ರೀಸ್ ಮಾಡ್ತಾನೆ. ಸೊ ಟೋಟಲ್ 3 o'clock ತನಕ ನಿಮಗೆ 20% ಮ್ಯಾಕ್ಸಿಮಮ್ ಅಲೋ ಮಾಡ್ತಾನೆ ಸರ್ಕ್ಯೂಟ್ ಬ್ರೇಕ್ಸ್ನ. ಸೊ ಇದು ಫೈನಲ್ ಸರ್ಕ್ಯೂಟ್ ಬ್ರೇಕ್. ಇದನ್ನ ಹಿಟ್ ಮಾಡಿದ್ರೆ ಅಲ್ಲಿಗೆ ಅವತ್ತಿನ ಟ್ರೇಡ್ ಬಂದು ಕಂಪ್ಲೀಟಾಗಿ ಹಾಲ್ಟ್ ಆಗುತ್ತೆ, ಟ್ರೇಡ್ನ ಕ್ಲೋಸ್ ಆಗುತ್ತೆ. ಇದು ವೆರಿ ರೇರ್ ಕೇಸ್ ಆಗೋದು. ನೀವು ಹಿಸ್ಟ್ರಿ ನೋಡಿದಾಗ ನಿಮ್ಗೆ ಸಂವೇರ್ ಅರೌಂಡ್ ಹಾರ್ಡ್ಲಿ ಒಂದು 3-4 ಟೈಮ್ಸ್ ಆಗಿರುತ್ತೆ ಮಾರ್ಕೆಟ್ ಕ್ರ್ಯಾಶ್ ಆದಾಗ. ಇದು ನಮ್ಗೆ 99% ನಮ್ಗೆ ಸಿಗಲ್ಲ. ಕೋವಿಡ್ ಟೈಮಲ್ಲಿ 1 ಟೈಮ್ ಏನೋ ಆಗಿತ್ತು. ಆ್ಯಂಡ್ ಅದ್ರ ಬಿಫೋರ್ ನಿಮಗೆ 2008 ಕ್ರ್ಯಾಶ್ ಆದಾಗ ಮಾರ್ಕೆಟ್ ಅವಾಗ ಒಂದ್ಸರಿ ಸಿಗ್ಬೋದು. ನೀವು ಅದನ್ನ ಡೇ ಕ್ಯಾಂಡಲ್ ಚೆಕ್ ಮಾಡಿ, ಅಥವಾ ಗೂಗಲ್ ಹೋಗ್ಬಿಟ್ಟು ವೆನ್ ನಿಫ್ಟಿ ವಾಸ್ ಹಿಟ್ ದ ಲೋವರ್ ಸರ್ಕ್ಯೂಟ್ಸ್ ಇನ್ ದ ಪಾಸ್ ಅಂತ ಕೊಟ್ಟರೆ ನಿಮ್ಗೆ ಅದು ನೀಟಾಗಿ ಡೇಟ್ ಸಮೇತ ನಿಮ್ಗೆ ಡಾಟಾ ಸಿಕ್ಬಿಡುತ್ತೆ. ಸೊ ಇದಿಷ್ಟು ಕಂಪ್ಲೀಟ್ ಅಪ್ಪರ್ ಸರ್ಕ್ಯೂಟ್ ಮತ್ತು ಲೋವರ್ ಸರ್ಕ್ಯೂಟ್ ಅನಾಲಿಸಿಸು. ಸರ್ಕ್ಯೂಟ್ಸ್ ಬಂದು ಯಾವುದೇ ಒಂದು ಡೆವಲಪಿಂಗ್ ಕಂಟ್ರಿಗೆ, ಅಂದರೆ ನಾವು ಗ್ರೋಯಿಂಗ್ ಕಂಟ್ರಿಗೆ ಒಂದು ಒಳ್ಳೆ ಇಂಪ್ಯಾಕ್ಟನ್ನು ಕೊಡುತ್ತೆ. ನಾವು ಈಗ ಇನ್ನೂ ಬೆಸ್ಟ್ ಥಿಂಗ್ ಏನಪ್ಪ ಅಂದರೆ, ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ನಮ್ಮ ಇಂಡಿಯನ್ ಮಾರ್ಕೆಟ್ ಡಿಸೈನ್ ಮಾಡಿರೋದು ಹೇಗೆ ಅಂತಂದರೆ, ಶಾರ್ಟ್ ಸೆಲ್ಲಿಂಗ್ನ ಈಕ್ವಿಟಿನಲ್ಲಿ ಪೊಸಿಷನಲ್ಗೆ ಅಲೋ ಮಾಡಲ್ಲ. ಅಂದರೆ ಈಗ ಫಾರ್ ಎಕ್ಸಾಂಪಲ್ಲು ಲೆಟ್ಸ್ ಸೇ, ಈಗ ಯಾವುದೊಂದು ಸ್ಟಾಕ್ ಇದೆ, ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್, ಲಾರ್ಜ್ ಕ್ಯಾಪ್ ಅಂತ. ನಾವು 3 ಕ್ಯಾಪಲ್ಲಿ NSE ಸಂವೇರ್ 2,300+ ಸ್ಟಾಕ್ಸ್ ರಿಜಿಸ್ಟರ್ ಆಗಿದೆ. ಆ್ಯಂಡ್ ಬಿಸ್ನೆಸ್ ಸಂವೇರ್ 6,000+ ಸ್ಟಾಕ್ಸ್ ರಿಜಿಸ್ಟರ್ ಆಗಿದೆ. ಸೊ ಈ ಸ್ಟಾಕ್ಸಲ್ಲಿ ಇಫ್ ಇನ್ ಕೇಸ್ ನಾನು ಇಲ್ಲಿ ನಿಮಗೆ ಬೈ ಮತ್ತು ಸೆಲ್ ಅಂತ ಬರುತ್ತೆ. ಬೈಯಲ್ಲಿ ನಿಮಗೆ CNC ಮತ್ತು ಲಾಂಗ್ ಟರ್ಮ್ ಅಂತ ಬರುತ್ತೆ, ಕರೆಕ್ಟ್ ಅಲ್ವಾ. CNC ಅಂದರೆ ನಾನು ಇವತ್ತು ಬೈ ಮಾಡ್ತೀನಿ, ನೆಕ್ಸ್ಟ್ 15 ದಿನ, 1 ವರ್ಷ, 10 ವರ್ಷ ನಾನು ಇಷ್ಟ ನನಗೆ ಯಾವಾಗ ಬೇಕಾದ್ರೂ ಸೆಲ್ ಮಾಡ್ಕೋಬೋದು. ಇಂಟ್ರಾಡೇ ಅಂತ ಬಂದಾಗ, CNC ಲಾಂಗ್ ಟರ್ಮ್ ಎರಡೂ ಒಂದೇ. MIS ಅಂತ ಬಂದಾಗ, ಇಂಟ್ರಾಡೇ ಅಂತ ಬಂದಾಗ ಏನಾಗುತ್ತೆ, ಅದನ್ನ ಇವತ್ತೇ ಬೈ ಮಾಡಿ ಇವತ್ತೇ ಸೆಲ್ ಮಾಡಬೇಕು. ಸೊ ಇದು ಒಂದು ಕ್ಯಾಟಗರಿ ಬೈ ಸೈಡು. ಅದೇ ಸೆಲ್ ಸೈಡ್ ಅಂತ ಹೋದಾಗ ಶಾರ್ಟ್ ಸೆಲ್ಲಿಂಗ್ ಅಂತ ಕರಿತೀವಿ. ಲಾಂಗ್ ಟರ್ಮ್ ಶಾರ್ಟ್ ಸೆಲ್ಲಿಂಗ್, ಇಂಟ್ರಾಡೇ ಶಾರ್ಟ್ ಸೆಲ್ಲಿಂಗು. ಸೊ ಲಾಂಗ್ ಟರ್ಮ್ ಶಾರ್ಟ್ ಸೆಲ್ಲಿಂಗ್ ಅಲೋ ಇಲ್ಲ. ಸುಮಾರು ವರ್ಲ್ಡ್ ಮಾರ್ಕೆಟ್ಸ್ ಸುಮಾರು ಕಡೆ ಅಲೋ ಇದೆ ಇದು, ಬಟ್ ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ ಅಲೋ ಇಲ್ಲ. ಇಂಟ್ರಾಡೇ ಮಾತ್ರ ಅಲೋ ಇದೆ. ಇದರ ಅರ್ಥ ಏನಪ್ಪ ಅಂದರೆ, ಪೊಸಿಷನಲ್ಗೆ ಶಾರ್ಟ್ ಸೆಲ್ಲಿಂಗ್ನ ಅಲೋ ಮಾಡಲ್ಲ. ಇಂಡಿಯನಲ್ಲಿ ಒಂದು ಟೈಮಲ್ಲಿ ಇತ್ತು, ನೀವು ಹರ್ಷದ್ ಮೆಹ್ತಾ ಸ್ಕ್ಯಾಮ್ ನೋಡಿರ್ತೀರಲ್ವ, 1992 ಸ್ಕ್ಯಾಮು. ಆ ಟೈಮಲ್ಲೆಲ್ಲ ನಮಗೆ ಪೊಸಿಷನಲ್ ಶಾರ್ಟ್ ಸೆಲ್ಲಿಂಗ್ ಅಲೋ ಇತ್ತು. ಇನ್ನೂ ಬೆಸ್ಟ್ ಹೇಳ್ಬೇಕಂದ್ರೆ, ಹರ್ಷದ್ ಮೆಹ್ತಾ ಅಷ್ಟು ದೊಡ್ಡ ಸ್ಕ್ಯಾಂಡಲ್ಗೆ ತುಂಬ ಕ್ಲೋಸ್ ಆಗಿ ಲಾಕ್ ಆಗಿದ್ದೆ ಬಿಕಾಸ್ ಆಫ್ ದ ಶಾರ್ಟ್ ಸೆಲ್ಲಿಂಗ್. ಅಂದರೆ ಮಾರ್ಕೆಟ್ ಹಾಲಿಡೇ ಅನೌನ್ಸ್ ಮಾಡ್ತಾರೆ ಆ ಟೈಮಲ್ಲಿ, ಅವನು ಫಂಡ್ನ ಸೆಟಲ್ ಮಾಡಬೇಕಾಗಿರುತ್ತೆ, ಅವನ ಹತ್ರ ಅಷ್ಟು ದುಡ್ಡಿರಲ್ಲ, ಅಡ್ಜಸ್ಟ್ ಮಾಡೋಕ್ಕೆ ಟೈಮ್ ಇರಲ್ಲ. ಮಾರ್ಕೆಟಲ್ಲಿ ಎಕ್ಸಿಟ್ ಆಗೋಣ ಅಂತಂದರೆ ಪೊಸಿಷನ್ಸ್ ಓಪನ್ ಆಗಲ್ಲ, ಮಾರ್ಕೆಟ್ನ ಆಲ್ಟಲ್ಲಿ ಇಟ್ಟಿರ್ತಾರೆ. ಸೊ ಆ ಟೈಮಲ್ಲಿ ಏನಾಗುತ್ತೆ, ಫಂಡ್ಸ್ ಲಾಕ್ ಆಗಿಬಿಟ್ಟು ಸ್ಕ್ಯಾಮು ತುಂಬ ಎಕ್ಸಾಸ್ಟ್ ಅಂದರೆ ತುಂಬ ಎಲ್ಲರೂ ಗೊತ್ತಾಗ್ಬಿಡುತ್ತೆ, ಇನ್ನು ಹರ್ಷದ್ ಮೆಹ್ತಾ ಇಸ್ ಗೋನ್ ಅಂತ ಹೇಳ್ಬಿಟ್ಟು. ಸೊ ಅಷ್ಟು ದೊಡ್ಡ ಸ್ಕ್ಯಾಮಲ್ಲಿ ಸಿಕ್ಕಾಕೊಂಡಿರ್ತಾನೆ. ಸೊ ಈ ಥರ ಪೊಸಿಷನಲ್ ಶಾರ್ಟ್ ಸೆಲ್ಲಿಂಗು ನಮ್ಮ ಇಂಡಿಯಾದಲ್ಲಿ ಇಲ್ಲ. ಯಾಕಿಲ್ಲ ಅಂತಂದರೆ, ಸಿಬಿ ಅಥವಾ ಎಕ್ಸ್ಚೇಂಜಸ್ ಥಿಂಕ್ ಮಾಡುತ್ತೆ, ಬೀಯಿಂಗ್ ಎ ನಾವು ಗ್ರೋಯಿಂಗ್ ಕಂಟ್ರಿನಲ್ಲಿ ಪೊಸಿಷನಲ್ ಶಾರ್ಟ್ ಸೆಲ್ಲಿಂಗಿಂದ ಏನೂ ಬೆನಿಫಿಟ್ ಇಲ್ಲ ನಮ್ಮ ಇಂಡಿಯನ್ ಮಾರ್ಕೆಟ್ ಗ್ರೋತ್ಗೆ ಅಥವಾ ನಮ್ಮ ಎಕಾನಮಿಗೆ. ಸೊ ಯಾಕೆ ಸುಮ್ಮನೆ ಇಡಬೇಕಂತ, ಅದನ್ನು ಹ್ಯಾಕೆ ಇಡಬೇಕಂದ್ರೆ ತೆಗೆದುಬಿಟ್ಟಿದ್ದಾರೆ. ಆ್ಯಸ್ ಪರ್ ಮೈ ಅನಾಲಿಸಿಸ್, ನನ್ನ ಒಪಿನಿಯನ್ ಅಂತಂದರೆ ಪೊಸಿಷನಲ್ ಶಾರ್ಟ್ ಸೆಲ್ಲಿಂಗ್ ನಮ್ಗೆ ಅವಶ್ಯಕತೆ ಇಲ್ಲ. ಸೊ ಬೇರೆ ಏನು ಮಾಡ್ತಾನೆ ಅಂದರೆ, ಹೈಯರ್ ಪ್ರೈಸಲ್ಲಿ ಬಂದು ಶಾರ್ಟ್ ಸೆಲ್ಲಿಂಗ್ ಮಾಡಿ ಸ್ಟಾಕ್ನ ಡೌನ್ ಸೈಡ್ ತೊಗೊಂಡೋಗೋಕ್ಕೆ ಮ್ಯಾನಿಪುಲೇಟ್ ಮಾಡ್ತಾನೆ. ಅದು ಒಳ್ಳೇದಲ್ಲ, ಹೆಲ್ದಿ ಇರಲ್ಲ ಮಾರ್ಕೆಟಲ್ಲಿ. ಸೊ ಅದಕ್ಕೆ ನಾವು ಕಾನ್ಫಿಡೆಂಟಾಗಿ ಟ್ರೇಡ್ ಮಾಡ್ಬೋದು, ಮಾರ್ಕೆಟು ಬುಲ್ರನ್ನೇ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಯಾರಾದರೂ ಎಕ್ಸಿಟ್ ಆಗಬೇಕಂದ್ರೂ ಹೈಯರ್ ಪ್ರೈಸಲ್ಲಿ ಎಕ್ಸಿಟ್ ಆಗಬೇಕು ಅಥವಾ ಡಂಪ್ ಮಾಡಬೇಕು ಶೇರ್ಸ್ನ, ಅಲ್ಲಿಂದ ಡೌನ್ ಹೋಗಬೇಕೇ ಹೊರತು ಯಾವುದೇ ಥರದ ಶಾರ್ಟ್ ಸೆಲ್ಲಿಂಗ್ ಡಂಪಿಂಗ್ ಅನ್ನೋದು ಮಾರ್ಕೆಟಲ್ಲಿ ನಡೆಯಲ್ಲ. ಸೊ ಅಂದರೆ ಸೆಟಲ್ಮೆಂಟ್ ಇಶ್ಯೂಸು ತುಂಬ ಆಗುತ್ತೆ ಶಾರ್ಟ್ ಸೆಲ್ಲಿಂಗಲ್ಲಿ. ಸೊ ಇದೆಲ್ಲ ಯೋಚನೆ ಮಾಡೋರು ಏನು ಮಾಡಿದರೆ ಶಾರ್ಟ್ ಸೆಲ್ಲಿಂಗ್ನ ತೆಗೆದಿದ್ದಾರೆ. ಸೊ ಓವರಾಲ್ ಸರ್ಕ್ಯೂಟ್ಸು ಮತ್ತು ಪೊಸಿಷನಲ್ ಶಾರ್ಟ್ ಸೆಲ್ಲಿಂಗ್ನ ರಿಡ್ಯೂಸ್ ಮಾಡಿರೋದು ಎರಡೂ ತುಂಬ ಒಳ್ಳೆ ಹೆಲ್ದಿ ಪಾಯಿಂಟ್ಸ್ ನಮ್ಮ ಇಂಡಿಯನ್ ಮಾರ್ಕೆಟ್ಗೆ, ಓಕೆನಾ.
ಸೊ ಇಷ್ಟು ಕಂಪ್ಲೀಟ್ ಅಪ್ಪರ್ ಸರ್ಕ್ಯೂಟ್ ಮತ್ತು ಲೋವರ್ ಸರ್ಕ್ಯೂಟ್ ಅನಾಲಿಸಿಸ್. ನಿಮಗೆ ಅಪ್ಪರ್ ಸರ್ಕ್ಯೂಟ್ ಮತ್ತು ಲೋವರ್ ಸರ್ಕ್ಯೂಟ್ ಹೇಗಿರುತ್ತೆ 5%, 15%, 20% ಈ ಬೇಸ್ ಮೇಲೆ ಇಂಡೆಸಸ್ ಆಗಿರ್ಬೋದು ಅಥವಾ ಈಕ್ವಿಟಿ ಆಗಿರ್ಬೋದು, ಎರಡಕ್ಕೂ ಸರ್ಕ್ಯೂಟ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ಸರ್ಕ್ಯೂಟ್ ಬೇಸ್ ಮೇಲೆ ನಮ್ಮ ಮಾರ್ಕೆಟ್ ಅನ್ನೋದು ರನ್ ಆಗುತ್ತೆ. ಸೊ ಇದಿಷ್ಟು ಕಂಪ್ಲೀಟ್ ಸರ್ಕ್ಯೂಟ್ ಅನಾಲಿಸಿಸ್. ನಿಮ್ಗೆ ಈ ವಿಡಿಯೋ ಬಗ್ಗೆ ಏನೇ ಡೌಟ್ಸ್ ಇದ್ರು ನೀವು ಕಾಮೆಂಟ್ ಸೆಕ್ಷನ್ ಮುಖಾಂತರ ನಿಮ್ಮ ಡೌಟ್ಸ್ನ ತಿಳಿಸಿ. ನಿಮ್ಮೆಲ್ಲ ಕ್ವಶನ್ಸ್ಗೆ ನಾವು ಆನ್ಸರ್ ಮಾಡ್ತೀವಿ. ಹ್ಯಾಪಿ ಟ್ರೇಡಿಂಗ್, ಒಳ್ಳೆಯದಾಗಲಿ.